ಸತ್ಯಂ ಶಿವಂ ಸುಂದರಂ ರಣಬೀರ್ ಸಿಂಗ್ ಅವರು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ದೈವದ ಅನುಕರಣೆ ಮಾಡಿದೆ ಅಂತ ಹೇಳಿ ರಣಬೀರ್ ಸಿಂಗ್ ಅವರಿಗೆ ಎಲ್ಲಾ ಕಡೆ ಜನ ನೆಗೆಟಿವ್ ಮಾತಾಡ್ತಿದ್ದಾರೆ. ಅವರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಅಂತೆ. ಕೇವಲ ರಿಷಬ್ ಶೆಟ್ಟಿ ಅವರಿಗೆ ಮಾತ್ರ ದೈವ ಪರ್ಮಿಷನ್ ಕೊಟ್ಟಿದೆಯಾ ಈ ರೀತಿ ಅನುಕರಣೆ ಮಾಡಲು, ದೇವ ನರ್ತನೆ ಮಾಡಲು? ಕೇವಲ ರಿಷಬ್ ಶೆಟ್ಟಿ ಅವರು ಮಾತ್ರ ಮಾಡಬಹುದಾ, ಬೇರೆ ಯಾರು ಮಾಡಬಾರ್ದಾ? ಯಾಕೆ ಮಾಡಬಾರ್ದು? ಫಸ್ಟ್ ಆಫ್ ಆಲ್ ರಣಬೀರ್ ಸಿಂಗ್ ಅವರು ದೈವದ ಅನುಕರಣೆ ಮಾಡಿಲ್ಲ. ರಣಬೀರ್ ಸಿಂಗ್ ಅವರು ಮಾಡಿರುವುದು ರಿಷಬ್ರ ಅನುಕರಣೆ. ಕಾಂತಾರ ಮೊದಲು ಬಂದಾಗ ರಿಷಬ್ ಶೆಟ್ಟಿ ಅವರು ದೈವದ ಬಗ್ಗೆ ಏನು ತೋರಿಸಿದ್ರು ಅದನ್ನ ನೋಡಿ ಎಲ್ಲರೂ ಡಿವೈನ್ ಫೀಲ್ ಆಗಿದ್ರು, ಇನ್ಕ್ಲೂಡಿಂಗ್ ಮೀ. ಕಾಂತಾರ ರಿಲೀಸ್ ಆದ್ಮೇಲೆ ಹಲವಾರು ಜನ ದೈವದ ಅನುಕರಣೆ ಮಾಡಿ ತಮಾಷೆ ಮಾಡ್ತಿದ್ರು. ಆಗ ತುಳುನಾಡಿನ ಕೆಲವು ಸಂಘಟನೆಗಳು ಇನ್ನು ಮುಂದೆ ನಾವು ರಿಷಬ್ ಶೆಟ್ಟಿ ಅವರಿಗೆ ಈ ರೀತಿಯ ಸಿನಿಮಾಗಳನ್ನು ಮಾಡಲು ಬಿಡಲ್ಲ ಅಂತ ಹೇಳಿದೆ ನೆನಪು. ಆವಾಗ ನಾನು ಅನ್ಕೊಂಡಿದ್ದೆ ರಿಷಬ್ ಶೆಟ್ಟಿ ಅವರು ಎರಡನೇ ಪಾರ್ಟ್ ಅಲ್ಲಿ ದೇವದ ಬಗ್ಗೆ ಏನು ತೋರಿಸಲ್ಲ, ದೇವದ ಅನುಕರಣೆ ಮಾಡಲ್ಲ, ದೇವದ ಅನುಕರಣೆ ಮಾಡದೇ ಇರುವಂತಹ ಬೇರೆ ಏನಾದ್ರೂ ಕತೆ ಎಣಿಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಂತಾರ ಚಾಪ್ಟರ್ 1 ನೋಡಿದಾಗ ಆಶ್ಚರ್ಯ ಕಾದಿತ್ತು. ದೇವ ನರ್ತನವನ್ನು ದೊಂಬರಾಟವಾಗಿ ತೋರಿಸಿರುವುದು ರಿಷಬ್ ಶೆಟ್ಟಿಯವರೇ. ತುಳುನಾಡಿನಲ್ಲಿ ಅಬ್ಜೆಕ್ಷನ್ ಮಾಡಿದವರ ಎಲ್ಲಿ ಹೋದ್ರು? ಇವಾಗ ಅವರ ಅನುಕರಣೆ ಮಾಡ್ತಿದ್ದಾರೆ, ಇವರು ಅನುಕರಣೆ ಮಾಡ್ತಿದ್ದಾರೆ ಅಂತೇಳಿ ಅವರ ಮೇಲೆ ಕೇಸ್ ಹಾಕುವುದು, ಅವರ ಬಗ್ಗೆ ನೆಗೆಟಿವ್ ಮಾತಾಡೋದು ನೋಡಿದ್ರೆ ನಂಗೆ ನಗು ಬರುತ್ತೆ. ರಣಬೀರ್ ಸಿಂಗ್ ಅವರು ನಾರ್ತ್ ಇಂಡಿಯನ್, ಅವರು ಪಂಜಾಬಿಯವರು. ಅವರಿಗೆ ತುಳುನಾಡಿನ ಜನ ದೈವಕ್ಕೆ ಕೊಡುವಂತಹ ಮರ್ಯಾದೆ ಆಗಿರ್ಬೋದು, ದೈವಗಳಿಗೆ ಬಹುವಚನದಲ್ಲಿ ದೈವ ದೇವರು ಅಂತ ನಾವೇನು ಹೇಳ್ತೀವೋ ಅದರ ಬಗ್ಗೆ ಅವರುಗಳಿಗೆ ಗೊತ್ತೇ ಇರಲ್ಲ. ತುಳುನಾಡಲ್ಲಿ ಕೂಡ ದೈವವನ್ನು ಭೂತ ಅಂತ ಕೂಡ ಕರೀತಾರೆ. ಭೂತ ವರ್ಡ್ ಅನ್ನು ಎಕ್ಸಾಕ್ಟ್ಲಿ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಗೋಸ್ಟ್ ಅಂತಲೇ ಬರೋದು. ಚಾಮುಂಡಿ ಹೆಣ್ಣು ದೈವ, ಆಬ್ವಿಯಸ್ಲಿ ಫಿಮೇಲ್ ಗೋಸ್ಟ್ ಅಂತ ಬರುತ್ತೆ. ಅದ್ರಲ್ಲಿ ತಪ್ಪೇನಿದೆ? ಇನ್ನು ದೈವ ಅನುಕರಣೆ ಮಾಡಿದವರಿಗೆ ದೈವನೇ ತೋರಿಸುತ್ತೆ, ದೈವ ಅವರನ್ನು ರಕ್ತ ಕಾರುವಂತೆ ಮಾಡುತ್ತೆ, ಅವರಿಗೆ ಡೌನ್ಫಾಲ್ ಆಗುತ್ತೆ ಅಂತ ಹೇಳಿ ಜನ ಕಮೆಂಟ್ಸ್ ಮಾಡೋದನ್ನ ನೋಡಿದ್ದೆ. ದೈವದ ಅಷ್ಟೊಂದು ಪವರ್ ಇರುವಾಗ ಧರ್ಮಸ್ಥಳದಲ್ಲಿ ಸೌಜನ್ಯ ರೇಪ್ ಆದಾಗ ದೈವದ ಪವರ್ ಇರ್ಲಿಲ್ವಾ? ತುಳುನಾಡಿನಲ್ಲಿ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ಅನ್ಯಾಯಗಳಾಗುತ್ತೆ, ಇದನ್ನು ದೈವಗಳು ಕಂಟ್ರೋಲ್ ಮಾಡಲ್ವಾ? ರಿಷಬ್ ಶೆಟ್ಟಿ ಅವರು ಸಿನಿಮಾಗಳ ಮೇಲೆ ಸಿನಿಮಾ ಮಾಡಿ ದೈವಗಳ ಅನುಕರಣೆ ಮಾಡಿದಾಗ ಇವ ಆರಾಧಿಸುವವರು ದೈವ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ? ಬೇರೆಯವರು ಯಾಕೆ ಅನುಕರಣೆ ಮಾಡಬಾರ್ದು? ರಿಷಬ್ ಶೆಟ್ಟಿ ಮಾತ್ರ ಯಾಕೆ ಮಾಡಬೇಕು? ಹೊಂಬಳೆ ಫಿಲ್ಮ್ಸ್ ಮಾತ್ರ ಯಾಕೆ ಮಾಡಬೇಕು? ಮಾಡ್ಲಿ ಬಿಡಿ ಎಲ್ರು. ದೈವಕ್ಕೆ ಅಷ್ಟು ಪವರ್ ಇದ್ರೆ ಅನುಕರಣೆ ಮಾಡುವವರನ್ನು, ತಮಾಷೆ ಮಾಡುವವರನ್ನು ರಕ್ತ ಕಾರಿಸಿ ತೋರಿಸ್ಲಿ, ಅವರ ಡೌನ್ಫಾಲ್ ಆಗುವುದನ್ನು ತೋರಿಸ್ಲಿ. ಆವಾಗ ದೇವರುಗಳ ಮೇಲೆ ಇರುವ ನಂಬಿಕೆ ಹೆಚ್ಚಾಗುತ್ತೆ.